ನ್ಯೂಸ್ ಎಕ್ಸ್‌ಪ್ರೆಸ್ at 6ಕ್ಕೆ ಸ್ವಾಗತ. ನಾನು ಸುಷ್ಮಾ. ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ನಡೆಸುವಾಗಲೇ ಷಡ್ಯಂತ್ರ ನಡೀತಾ ಮೀಸಲಾತಿ ನೀಡುವ ಮುನ್ಸೂಚನೆ ನೀಡಿದ್ರ ಸಿಎಂ ಬಿಎಸ್ವೈ. ದ್ರಾವಿಡ ನಾಡಲ್ಲಿ ಕಮಲ ಅರಳಿಸೋಕೆ ನಮೋ ದಂಡಯಾತ್ರೆ ಹೇಗಿದೆ? ಕಾಫಿ ಡೇ ಯುವರಾಜನ ಜೊತೆಗೆ ಕನಕಪುರ ಯುವರಾಣಿಯ ಕಲ್ಯಾಣ, ಇದೆಲ್ಲವನ್ನು ನೋಡೋಣ. ಮೀಸಲಾತಿ ನೀಡುವ ಸುಳಿವು ನೀಡಿದ್ದು ಹೇಗೆ ಬಿಎಸ್ವೈ? ಪಂಚಮಸಾಲಿ ಹೋರಾಟ ಹಾಳು ಮಾಡೋ ಷಡ್ಯಂತ್ರ ಅಂತ ಯತ್ನಾಳ್ ಕಾಶಪ್ಪನವರ್ ಆರೋಪಿಸಿದ್ದು ಯಾರ ವಿರುದ್ಧ? ಕುರುಬ ಹೋರಾಟದಲ್ಲಿ ಭಾಗಿಯಾಗದ ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಮೀಸಲಾತಿ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೀಸಲಾತಿಗಾಗಿ ನಡೆಯುವ ಹೋರಾಟ ನ್ಯಾಯಬದ್ಧವಾಗಿದ್ದು ಹೋರಾಟ ಮಾಡುವುದು ಅವರ ಹಕ್ಕು ಅಂತ ದಾವಣಗೆರೆಯಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿದರು. ಮೀಸಲಾತಿ ಯಾವ ರೀತಿ ಮಾಡಬೇಕು ಅನ್ನೋದು ಚರ್ಚೆ ಆಗ್ತಿದೆ. ಹೋರಾಟದಲ್ಲಿ ಭಾಗಿಯಾಗಿದ್ದ ಎಲ್ಲ ಸ್ವಾಮೀಜಿಗಳಿಗೆ ನಿಮ್ಮ ಹೋರಾಟ ಕಾರ್ಯರೂಪಕ್ಕೆ ತರ್ತೇನೆ. ಮೀಸಲಾತಿ ಯಾವ ಮಾರ್ಗದಲ್ಲಿ ಸಂವಿಧಾನ ಚೌಕಟ್ಟಿನಲ್ಲಿ ನ್ಯಾಯ ಒದಗಿಸುವ ಭರವಸೆ ಕೊಡ್ತೇನೆ ಅಂತ ಹೇಳಿದರು. ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಗಾಗಿ ಆಗ್ರಹಿಸಿ ಪಾದಯಾತ್ರೆ ನಡೆಯುತ್ತಿದ್ದು ಫೆಬ್ರವರಿ 21ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಈ ಬಗ್ಗೆ ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸುದ್ದಿಗೋಷ್ಠಿ ನಡೆಸಿದರು. ಜಯಮೃತ್ಯುಂಜಯ ಸ್ವಾಮೀಜಿ, ವಿಜಯಾನಂದ ಕಾಶಪ್ಪನವರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಯತ್ನಾಳ್, ಕರ್ನಾಟಕದ ಮೂಲೆ ಮೂಲೆಯಿಂದ ಸಮುದಾಯದ ಜನರು ಬರ್ತಿದ್ದಾರೆ, ಆದರೆ ಇದನ್ನ ಹಾಳು ಮಾಡುವ ಷಡ್ಯಂತ್ರ ನಡೆದಿದೆ ಅಂತ ಆರೋಪಿಸಿದರು. ಪೊಲೀಸ್ ಮತ್ತು ಸರ್ಕಾರವನ್ನ ಬಳಸಿಕೊಂಡು ಸಚಿವ ಮುರುಗೇಶ್ ನಿರಾಣಿ ಮತ್ತು ಬಿವೈ ವಿಜಯೇಂದ್ರ ಪಂಚಮಸಾಲಿ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿದ್ದಾರೆ. ಸಮಾವೇಶಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದ್ದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಭಾಗಿಯಾಗಲಿದ್ದಾರೆ. ಆದರೆ ಇದನ್ನ ವಿಫಲ ಮಾಡೋಕೆ ಷಡ್ಯಂತ್ರ ನಡೆದಿದೆ, ಹೀಗಾಗಿ ಶಕ್ತಿ ಪ್ರದರ್ಶನ ಮಾಡಲಾಗುತ್ತೆ ಅಂತ ಹೇಳಿದ್ರು. ಅಲ್ಲದೆ ವಿಜಯೇಂದ್ರಗೆ ನಾಯಕತ್ವ ನೀಡಬೇಕು ಅಂತ ಸಾಕಷ್ಟು ತಂತ್ರ ನಡೀತಾ ಇದೆ ಅಂತ ತಿಳಿಸಿದ್ರು. ಪಂಚಮಸಾಲಿ ಸಮುದಾಯ ಒಡೆಯುವ ಪ್ರಯತ್ನ ನಡೀತಾ ಇದೆ ಅಂತ ಬಿವೈ ವಿಜಯೇಂದ್ರ, ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿದ್ದಾರೆ. ಬಿವೈ ವಿಜಯೇಂದ್ರ 8 ದಿನಗಳ ಕಾಲ ದೆಹಲಿಯಲ್ಲಿ ಯಾಕೆ ಇದ್ದರು? ಯಾವ ತನಿಖಾ ಇಲಾಖೆ ಇವರನ್ನ ವಿಚಾರಣೆ ಮಾಡಿತ್ತು? ದೆಹಲಿಯಲ್ಲಿ ನಡೆದಿರುವ ಎಲ್ಲಾ ವಿಚಾರಗಳು ನನಗೆ ಗೊತ್ತಿದೆ ಅಂತ ಶಾಸಕ ಬಸನಗೌಡ ಯತ್ನಾಳ್ ತಿಳಿಸಿದರು. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಕೇವಲ ಹೆದರಿಸುವುದಕ್ಕಾಗಿ ನೋಟಿಸ್ ನೀಡಿದ್ದಾರಂತೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ನೋಟಿಸ್ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಎಂದು ನನಗೆ ಮುಖ್ಯಮಂತ್ರಿಯೊಬ್ಬರು ಕರೆ ಮಾಡಿ ಈ ಮಾತು ಹೇಳಿದ್ದಾರೆ. ಫೆಬ್ರವರಿ 21ರ ಒಳಗೆ ಕೇಂದ್ರದವರೇ ನೋಟಿಸ್ ವಾಪಸ್ ಪಡೆಯುತ್ತಾರಂತೆ ಅಂತ ತುಮಕೂರಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡೋಕೆ ಬಿಎಸ್ ಯಡಿಯೂರಪ್ಪಗೆ ಮನಸ್ಸಿಲ್ಲ ಅಂತ ವಿಜಯಪುರ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿದ್ದಾರೆ. ಆಯೋಗಕ್ಕೆ ನೀಡಿರುವ ಪತ್ರ ನೋಟಿಫಿಕೇಶನ್ ಆಗಿಲ್ಲ, ಕರಪತ್ರದಂತೆ ಪತ್ರ ಬರೆದು ಸಚಿವರನ್ನ ಕಳುಹಿಸಿದ್ದಾರೆ ಅಂತ ಬಿಎಸ್ವೈ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲದೆ ವೀರಶೈವ ಲಿಂಗಾಯತರನ್ನ ತಮ್ಮ ರಾಜಕೀಯ ಅಸ್ತ್ರಕ್ಕೆ ಮಗನ ಭವಿಷ್ಯ ಹಾಗೂ ಕುರ್ಚಿಗಾಗಿ ಬಳಸಿಕೊಳ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಪಂಚಮಸಾಲಿ ಸಮಾವೇಶವನ್ನ ವಿಫಲಗೊಳಿಸೋಕೆ ರಾಜ್ಯ ಸರ್ಕಾರದ ಕೆಲವರು ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ತುಮಕೂರಿನಲ್ಲಿ ವಿಜಯಾನಂದ ಕಾಶಪ್ಪನವರು ಆರೋಪಿಸಿದ್ದಾರೆ. ನಿನ್ನೆ ಸಭೆಗೆ ಬಂದಿದ್ದವರೇ ಸಮಾವೇಶವನ್ನ ವಿಫಲಗೊಳಿಸೋಕೆ ಯತ್ನ ಮಾಡಿದ್ದಾರೆ. ಆದರೆ ಯಾರು ಏನೇ ಮಾಡಿದರೂ ಸಮಾವೇಶ ಮಾತ್ರ ನಿಲ್ಲಲ್ಲ. ನೀವು ಏನೇ ಅಡ್ಡಿ ಮಾಡಿದರೂ ನಾವು ಹೆದರೋದಿಲ್ಲ. ಸಮಾವೇಶ ನಡೆಸಬಾರದು ಎಂದು ಪಿಐಎಲ್ ಹಾಕಿಸುವ ಕೆಲಸವಾಗ್ತಿದೆ ಅಂತ ವಿಜಯಾನಂದ ಕಾಶಪ್ಪನವರು ಕಿಡಿಕಾರಿದ್ರು. ಹೋರಾಟದ ಹೆಸರಲ್ಲಿ ನಾಲಿಗೆ ಹರಿಬಿಡಬೇಡಿ ಎಂಬ ಬಿವೈ ವಿಜಯೇಂದ್ರ ಹೇಳಿಕೆಗೆ ವಿಜಯಾನಂದ ಕಾಶಪ್ಪನವರು ತಿರುಗೇಟು ನೀಡಿದ್ದಾರೆ. ನಾಲಿಗೆ ಹರಿಬಿಟ್ಟಿದ್ದು ನಾವಲ್ಲ, ಅವರೇ. ನಾವು ಈ ಹಿಂದೆ ನಡೆದಿರೋದನ್ನ ಮಾತ್ರ ನೆನಪಿಸುತ್ತಿದ್ದೇನೆ ಅಂತ ತುಮಕೂರಿನಲ್ಲಿ ವಿಜಯಾನಂದ ಕಾಶಪ್ಪನವರು ಹೇಳಿದ್ರು. ಸಿಎಂ ಬಿಎಸ್ ಯಡಿಯೂರಪ್ಪ ಯಾಕೆ ಜೈಲಿಗೆ ಹೋಗಿದ್ರು? ಹುಣಸೂರು ಎಲೆಕ್ಷನ್ನಲ್ಲಿ ನೀವು ಯಾರ ಜೊತೆ ಹೋಗಿದ್ರಿ? ನೀವು ದೆಹಲಿಯಲ್ಲಿ 8 ದಿನಗಳ ಕಾಲ ಯಾಕೆ ಇದ್ರಿ? ಯಾರ ಮನೆಯಲ್ಲಿ ಇದ್ರಿ ಎಂದು ನಾನು ಹೇಳಬೇಕಾ ಅಂತ ವಿಜಯೇಂದ್ರಗೆ ವಿಜಯಾನಂದ ಕಾಶಪ್ಪನವರು ಪ್ರಶ್ನಿಸಿದ್ದಾರೆ. ಕುರುಬರ ಎಸ್ಟಿ ಹೋರಾಟ ಕಾಗಿನೆಲೆ ಶ್ರೀಗಳ ನೇತೃತ್ವದಲ್ಲಿ ನಡೆಯುತ್ತಿದ್ದು ಸಿದ್ದರಾಮಯ್ಯ ಯಾವ ಕಾರಣಕ್ಕೆ ಬಂದಿಲ್ಲವೋ ಗೊತ್ತಿಲ್ಲ ಅಂತ ಕೋಲಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಹೇಳಿದರು. ಸಿದ್ದರಾಮಯ್ಯ ಬರಲಿ ಬಾರದೇ ಇರಲಿ ಹೋರಾಟ ನಡೆಯುತ್ತೆ. ಅಲ್ಲದೆ ಪಾದಯಾತ್ರೆ ಹಿಂದೆ ಆರ್ಎಸ್ಎಸ್ ಇದೆ ಎಂಬ ಹೇಳಿಕೆ ನೋವು ತಂದಿದ್ದು ಸಿದ್ದರಾಮಯ್ಯ ಹೇಳಿಕೆಗಳು ನಮಗೆ ಅಗತ್ಯ ಇಲ್ಲ ಅಂತ ಈಶ್ವರಪ್ಪ ವಾಗ್ದಾಳಿ ನಡೆಸಿದರು.
ಕಾಶಪ್ಪನವರ್ ವಿರುದ್ಧದ ಟೀಕೆ ಬಗ್ಗೆ ವಿಜಯೇಂದ್ರ ಕೊಟ್ಟ ಸ್ಪಷ್ಟನೆ ಏನು? ವಿಜಯೇಂದ್ರ ರಾಜಾಹುಲಿ ಆಗ್ತಾರೆ ಎಂದ ಸೋಮಶೇಖರ್ಗೆ ತಿರುಗೇಟು ಕೊಟ್ಟಿದ್ದು ಯಾರು? ರಾಜಕಾರಣಕ್ಕಾಗಿ ಹೋರಾಟ ಬೇಡ ಎಂದು ಡಿವಿಎಸ್ ಹೇಳಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಮೀಸಲಾತಿ ಕಹಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲೇ. ವಿಜಯಾನಂದ ಕಾಶಪ್ಪನವರ ಬಗ್ಗೆ ನಾನು ಯಾವುದೇ ವೈಯಕ್ತಿಕ ಟೀಕೆ ಮಾಡಿಲ್ಲ ಅಂತ ಮೈಸೂರಿನಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರಿವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವುದು ನನ್ನ ಕೆಲಸವಲ್ಲ. ರಾಜ್ಯದ ಜನರ ಹೃದಯದಲ್ಲಿ ಇರುವಂತ ಕೆಲಸ ಮಾಡ್ತಿದ್ದೇನೆ. ನನ್ನ ಬದುಕು ತೆರೆದ ಪುಸ್ತಕದಂತಿದೆ. ವಿಜಯಾನಂದ ಕಾಶಪ್ಪನವರು ಏನಾದರೂ ಮಾತನಾಡಲಿ, ಅವರ ಬಾಯಿ ಮುಚ್ಚಿಸೋದಕ್ಕೆ ನಾನ್ಯಾರು? ಒಮ್ಮೆ ಶಾಸಕರಾದವರು ಸಿಎಂ ಬಿಎಸ್ವೈ ಬಗ್ಗೆ ಮಾತನಾಡುವಾಗ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಅಂತ ಹೇಳಿದ್ದೆ ಅಷ್ಟೇ ಅಂತ ಹೇಳಿದ್ರು. ನಾಡಿನೆಲ್ಲೆಡೆ ಮೀಸಲಾತಿಗಾಗಿ ಹೋರಾಟ ನಡೀತಾ ಇದ್ದು, ಹೋರಾಟದ ಹೆಸರಲ್ಲಿ ಸಮಾಜವನ್ನ ಒಡಿಬಾರದು ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಹೋರಾಟದ ಹೆಸರಲ್ಲಿ ನಾಲಿಗೆ ಹರಿಬಿಡಬಾರದು. ನುಡಿದಂತೆ ನಡೆಯುವ ಶಕ್ತಿ ಇರುವುದು ಬಿಎಸ್ವೈಗೆ ಮಾತ್ರ. ಯಾವುದೇ ಸಮುದಾಯಕ್ಕೂ ಅನ್ಯಾಯ ಮಾಡುವುದಿಲ್ಲ. ಎಲ್ಲಾ ವರ್ಗಕ್ಕೂ ನ್ಯಾಯ ಒದಗಿಸೋಕೆ ತಂದೆ ಮುಂದಾಗಿದ್ದಾರೆ. ರಾಜ್ಯದ ಜನರಿಗೆ ಸಿಎಂ ಬಿಎಸ್ವೈ ನ್ಯಾಯ ನೀಡ್ತಾರೆ ಅಂತ ಹೇಳಿದರು. ಬಿವೈ ವಿಜಯೇಂದ್ರ ರಾಜ್ಯದ ರಾಜಾಹುಲಿ ಆಗ್ತಾರೆ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಕೊಂಡಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಬಿಎಸ್ವೈಗೆ 40 ವರ್ಷ ಸುದೀರ್ಘ ರಾಜಕೀಯ ಅನುಭವ ಇದೆ. ಹೀಗಾಗಿ ಅತ್ಯಂತ ಯಶಸ್ವಿ ಸಿಎಂ ಆಗಿದ್ದಾರೆ. ಅಲ್ಲದೆ ನೂರಾರು ಪೆಟ್ಟು ಬಿದ್ದ ಮೇಲೆಯೇ ವಿಗ್ರಹವಾಗುವುದು. ಈಗ ವಿಜಯೇಂದ್ರಗೂ ಪೆಟ್ಟು ಬೀಳ್ತಿದ್ದು, ಮುಂದಿನ ದಿನಗಳಲ್ಲಿ ಬಿಎಸ್ ಯಡಿಯೂರಪ್ಪ ಅವರಂತೆ ರಾಜಾಹುಲಿ ಆಗಲಿದ್ದಾರೆ ಅಂತ ಹೇಳಿದರು. ಬಿವೈ ವಿಜಯೇಂದ್ರ ಮುಂದಿನ ರಾಜಾಹುಲಿ ಆಗ್ತಾರೆ ಅನ್ನೋ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿಕೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ತಿರುಗೇಟು ನೀಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರು ರಾಜಾಹುಲಿ ಆಗ್ತಾರೆ, ಯಾರು ಬೆಟ್ಟದ ಹುಲಿ ಆಗ್ತಾರೆ ಅಂತ ಜನ ತೀರ್ಮಾನ ಮಾಡ್ತಾರೆ. ಹಣವಿದ್ದರೆ ಎಲ್ಲವೂ ಸಾಧ್ಯ ಅನ್ನೋದು ಸುಳ್ಳು ಅಂತ ಯತ್ನಾಳ್ ಕಿಡಿಕಾರಿದ್ರು. ಅಲ್ಲದೆ ಹುಟ್ಟುವಾಗ ಬಾಯಲ್ಲಿ ಬಂಗಾರದ ಚಮಚ ಇಟ್ಕೊಂಡು ಹುಟ್ಟಿದವರು ಎಲ್ಲಿ ಪೆಟ್ಟು ತಿಂದಿದ್ದಾರೆ ಅಂತ ಪ್ರಶ್ನಿಸಿದ್ರು. ವಿಜಯೇಂದ್ರಗೆ ಒಳ್ಳೆ ಜನನಾಯಕ ಆಗುವ ಲಕ್ಷಣವಿದ್ದು, ಸಿಎಂ ಮಗ ಅನ್ನೋದಕ್ಕಿಂತ ಜನರ ನಾಡಿ ಮಿಡಿತ ಗೊತ್ತಿದೆ ಅಂತ ಮೈಸೂರಿನಲ್ಲಿ ಸುತ್ತೂರು ಶಿವರಾತ್ರಿ ದೇಶಿ ಕೇಂದ್ರ ಶ್ರೀ ಹೇಳಿದ್ರು. ಬಿವೈ ವಿಜಯೇಂದ್ರ ಎಲ್ಲರ ಕಷ್ಟಕ್ಕೆ ಸ್ಪಂದಿಸುತ್ತಾರೆ. ಅಲ್ಲದೆ ವೀರಶೈವ ಲಿಂಗಾಯತ ಮಹಾಸಭಾ ಕಟ್ಟಡಕ್ಕೆ ವಿಜಯೇಂದ್ರ ಶಿಲಾನ್ಯಾಸ ಮಾಡಿದ್ದು, ಇದರಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅವರ ಮೇಲಿದೆ ಅಂತ ಶ್ರೀಗಳು ಹೇಳಿದ್ರು. ಮೀಸಲಾತಿಗೆ ವಿವಿಧ ಸಮುದಾಯಗಳ ಹೋರಾಟದ ವಿಚಾರಕ್ಕೆ ಸುತ್ತೂರು ಶಿವರಾತ್ರಿ ದೇಶಿ ಕೇಂದ್ರ ಶ್ರೀಗಳು ಪ್ರತಿಕ್ರಿಯಿಸಿದ್ದು, ಸೌಲಭ್ಯಗಳಿಂದ ವಂಚಿತರಾದವರಿಗೆ ಮೀಸಲಾತಿ ಸಿಗಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. 2A BCA ಸೌಲಭ್ಯ ಇರಲಿ, ಅದು ಎಲ್ಲರಿಗೂ ಸಿಗಬೇಕು. ಆದರೆ ತುಳಿತಕ್ಕೊಳಗಾದ ಸಮುದಾಯಗಳಿಗೂ ಸೌಲಭ್ಯಗಳನ್ನು ನೀಡುವುದು ಸರ್ಕಾರಗಳ ಕರ್ತವ್ಯ ಅಂತ ಸುತ್ತೂರು ಶಿವರಾತ್ರಿ ದೇಶಿ ಕೇಂದ್ರ ಶ್ರೀ ಹೇಳಿದರು. ಪಂಚಮಸಾಲಿ ಹೋರಾಟವನ್ನ ವಿಜಯೇಂದ್ರ ಹತ್ತಿಕ್ಕುತ್ತಿದ್ದಾರೆ ಎಂಬ ಕಾಶಪ್ಪನವರ ಹೇಳಿಕೆಗೆ ಸಚಿವ ಸಿಸಿ ಪಾಟೀಲ್ ಪ್ರತಿಕ್ರಿಯಿಸಿದ್ದು, ಅದು ವಿಜಯಾನಂದ ಕಾಶಪ್ಪನವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದರು. ಗದಗ್ನಲ್ಲಿ ಮಾತನಾಡಿದ ಸಚಿವ ಸಿಸಿ ಪಾಟೀಲ್, ನಾನು ಸಿಎಂ ಪುತ್ರ ಬಿವೈ ವಿಜಯೇಂದ್ರಗೆ ಹತ್ತಿರವಾಗಿದ್ದೇನೆ. ಅವರು ಹೋರಾಟ ಹತ್ತಿಕ್ಕುವ ಯಾವುದೇ ಕೆಲಸ ಮಾಡಿಲ್ಲ ಅಂತ ತಿಳಿಸಿದರು. ಸಾಮರ್ಥ್ಯವಿರುವ ನಾಯಕ ಇದ್ದಾಗ ನಮ್ಮ ಬೇಡಿಕೆಗಳು ಈಡೇರುತ್ತವೆ ಎಂಬ ವಿಶ್ವಾಸ ಇರುತ್ತೆ. ಹಾಗಾಗಿ ಮೀಸಲಾತಿಗಾಗಿ ಹೋರಾಟಗಳು ನಡೀತಾ ಇವೆ ಅಂತ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ. ಸಿಎಂ ಯಡಿಯೂರಪ್ಪ ಅವರಿಗೆ ಅಂತಹ ಸಾಮರ್ಥ್ಯ, ಹಾಗೆಯೇ ಮೀಸಲಾತಿಗಾಗಿ ಹೋರಾಟಗಳು ಹುಟ್ಟಿವೆ. ಅದೇ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಸಮುದಾಯಗಳನ್ನು ಒಡೆಯುವಂತಹ ಕೆಲಸಗಳಾಗಿದೆ. ಸಿಎಂ ಬಿಎಸ್ವೈ ಸಮಸ್ಯೆ ಮೆಟ್ಟಿ ನಿಂತು ಮೇಲೆ ಬರ್ತಾರೆ ಅಂತ ಸಿಸಿ ಪಾಟೀಲ್ ಹೇಳಿದರು. ರಾಜಕಾರಣಕ್ಕಾಗಿ ಮೀಸಲಾತಿ ಹೋರಾಟ ಬೇಡ ಅಂತ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಮಾತನಾಡಿದ ಅವರು, ಮೀಸಲಾತಿಗಾಗಿ ಪ್ರಚೋದನಾತ್ಮಕ ಹೋರಾಟ ನಡೀಬಾರದು. ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ವ್ಯವಸ್ಥೆ ಬರಬೇಕು. ಕೇವಲ ಜಾತಿಗಾಗಿ ಮೀಸಲಾತಿ ರಾಜ್ಯದ ಹಿತಾಸಕ್ತಿಗೆ ತೊಂದರೆ ಅಂತ ಡಿವಿ ಸದಾನಂದಗೌಡ ಹೇಳಿದರು. ಜಾತಿ ಸಮಾವೇಶಗಳನ್ನ ಆರ್ಎಸ್ಎಸ್ ಪ್ರಾಯೋಜಕತ್ವ ಅಂತ ಆರೋಪಿಸಿದ್ದು ಯಾರು? ಬಿಎಸ್ವೈ ಜೊತೆಗೆ ವೈಯಕ್ತಿಕ ದ್ವೇಷ ಇಲ್ಲ ಅಂತ ಎಚ್ಡಿಕೆ ಹೇಳಿದ್ದು ಯಾಕೆ? ಮಗಳು ಅಳಿಯನ ವಿರುದ್ಧ ನಟ ಸತ್ಯಜಿತ್ ಆರೋಪ ಮಾಡಿದ್ದು ಏನು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆರ್ಎಸ್ಎಸ್ ವಿರುದ್ಧ ಸಿದ್ದರಾಮಯ್ಯ ಮೀಸಲಾತಿ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಜಾತಿಯಿಂದಲೇ ನರಕ, ಧರ್ಮದಿಂದಲೇ ಸ್ವರ್ಗ ಅಂತಿದ್ದವರು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುತ್ತಿದ್ದ ಆರ್ಎಸ್ಎಸ್ ಜಾತಿ ಸಮಾವೇಶಗಳಿಗೆ ಪ್ರಾಯೋಜಕತ್ವ ನೀಡ್ತಿರೋದು ಯಾಕೆ? ಯಾರಾದರೂ ಉತ್ತರಿಸುವಿರಾ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಮೀಸಲಾತಿ ನೇರವಾಗಿ ವಿರೋಧಿಸೋಕೆ ಆಗದ ಆರ್ಎಸ್ಎಸ್ ನಾಯಕರು ವಿವಾದ ಸೃಷ್ಟಿಸಿ ಸಮುದಾಯಗಳನ್ನ ಕಾದಾಟಕ್ಕಿಳಿಸಿ ಹೋರಾಟದ ಹಾದಿ ತಪ್ಪಿಸುತ್ತಿದ್ದಾರೆ ಅಂತ ಆರೋಪಿಸಿದರು.
ಮೀಸಲಾತಿಗಾಗಿ ವಿವಾದ ಸಮುದಾಯಗಳ ಹೋರಾಟ ವಿಚಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಇದೀಗ 50% ಮೀಸಲಾತಿ ಇದ್ದು ಬಡವರನ್ನ ಎತ್ತೋಕೆ ಈ ಮೀಸಲಾತಿ ಬಳಸಿ ಅಂತ ಹೇಳಿದ್ರು. ಎಷ್ಟೋ ಸಮುದಾಯಗಳಿಗೆ ಇಂದು ಮೀಸಲಾತಿ ಸಿಕ್ಕಿಲ್ಲ. ಉಳ್ಳವರಿಗೆ ನೀವು ಮೀಸಲಾತಿಯನ್ನ ಇಟ್ಟುಕೊಳ್ಳುವುದಾದ್ರೆ ಏನು ಇಲ್ಲದವನಿಗೆ ಏನ್ ಮಾಡ್ತೀರಿ ಅಂತ ಎಚ್ಡಿಕೆ ಪ್ರಶ್ನಿಸಿದ್ದಾರೆ. ಅಲ್ಲದೆ ಒಳ ಮೀಸಲಾತಿಗಾಗಿ ಇನ್ನೆಷ್ಟು ಸಮಾಜದವರು ಪಾದಯಾತ್ರೆ ಮಾಡಬೇಕು ಅಂತ ಹೇಳಿದ್ರು. ಬಿಜೆಪಿಯ ಭ್ರಷ್ಟ ಆಡಳಿತದ ವಿರುದ್ಧ ರಾಜ್ಯದಲ್ಲಿ ಮೊದಲು ಹೋರಾಟ ಮಾಡಿದ್ದು ಜೆಡಿಎಸ್ ಅಂತ ಕುಮಾರಸ್ವಾಮಿ ತಿಳಿಸಿದ್ರು. ಜೆಡಿಎಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿಧಾನಸಭೆಯಲ್ಲಿ ನಾನು 2 ಸೂಟ್ಕೇಸ್ನಷ್ಟು ದಾಖಲೆ ಬಿಡುಗಡೆ ಮಾಡಿದ್ದೆ. ಆದರೆ ನನಗೂ ಸಿಎಂ ಯಡಿಯೂರಪ್ಪ ಹಾಗೂ ವೈಯಕ್ತಿಕ ದ್ವೇಷ ಇಲ್ಲ. ಬಿಎಸ್ವೈರ ಹಿಂದಿನ ಸರ್ಕಾರದಲ್ಲಿ ಲೂಟಿ ನಡೆದಿತ್ತು. ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆಯುತ್ತಿದ್ದಾಗ ದನಿ ಎತ್ತಿದ್ದೆ ಅಂತ ಹೇಳಿದ್ರು. ನಮ್ಮನ್ನ ಡ್ಯಾಮೇಜ್ ಮಾಡಬೇಕು ಅಂತ ಅಳಿಯ ಪ್ಲಾನ್ ಮಾಡ್ತಿದ್ದಾನೆ. ಅದಕ್ಕೆ ಮಗಳನ್ನ ಬಳಸಿಕೊಳ್ತಿದ್ದಾನೆ ಅಂತ ನಟ ಸತ್ಯಜಿತ್ ಪುತ್ರಿ ಅಳಿಯನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮನೆಗೆ ತಿಂಗಳಿಗೆ 1 ಲಕ್ಷ ಕೊಟ್ಟೆ ಅಂತ ಹೇಳ್ತಿದ್ದಾಳೆ. ಆದ್ರೆ ಎಲ್ಲಿ ಹಣ ಕೊಟ್ಟಿದ್ದಾರೆ ಅಂತ ಸವಾಲು ಹಾಕಿದ್ದಾರೆ. ನಮಗೆ ನೀನು ಬೇಡ ಅಂತ ಹೇಳ್ಬಿಡು, ನಮ್ಮ ತಂಟೆಗೆ ಬರಬೇಡ ಅಂತ ಪುತ್ರಿ ಸ್ವಲೇಹ ವಿರುದ್ಧ ಸತ್ಯಜಿತ್ ಗುಡುಗಿದ್ದಾರೆ. ಮುಂದುವರಿದು ಮಾತನಾಡಿದ ನಟ ಸತ್ಯಜಿತ್, ಹೆಣ್ಣು ಮಕ್ಕಳಿಗೆ ತಂದೆ ಮೇಲೆ ಆಸೆ ಅಂತ ಹೇಳ್ತಾರೆ. ಆದ್ರೆ ಅದು ಸುಳ್ಳು. ನಮಗೆ ನಮ್ಮ ಮಗಳೇ ಮೋಸ ಮಾಡಿದ್ಲು. ನಾನು ನನ್ನ ಮಗಳಿಗೆ ಹೊಡೆಯೋಕೆ ಆಗುತ್ತಾ ಹೇಳಿ, ಹೇಗೆ ಹಲ್ಲೆ ಮಾಡ್ಲಿ ಅಂತ ಸತ್ಯಜಿತ್ ಪ್ರಶ್ನಿಸಿ ಪುತ್ರಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕುಟುಂಬದ ವಿಚಾರವನ್ನ ಮನೆಯವರು ಕುಳಿತು ಪರಿಹಾರ ಮಾಡಿಕೊಳ್ಬೇಕು. ಆದ್ರೆ ಇವರು ಅದನ್ನ ಬಿಟ್ಟು ನಮ್ಮ ವಿರುದ್ಧ ಕೇಸ್ ಮಾಡ್ತಿದ್ದಾರೆ ಅಂತ ಸತ್ಯಜಿತ್ ಕೋಪ ಹೊರಹಾಕಿದ್ದಾರೆ. ಇದೇ ವೇಳೆ ಸತ್ಯಜಿತ್ ಪುತ್ರ ನಾಸಿರ್ ಕೂಡ ಮಾತನಾಡಿದ್ರು. ನಮ್ಮ ತಂಗಿ ಅನ್ನೋ ಕಾರಣಕ್ಕೆ ನಾನು ಸ್ವಲೇಹ ಮನೆ ಹತ್ರ ಹೋಗಿದ್ದೆ. ಅದಕ್ಕೆ ಬೇಕು ಅಂತಲೇ ಕೇಸ್ ದಾಖಲಿಸೋಕೆ ಹೊರಟಿದ್ರು. ನಾನು ಖಾಲಿ ಇದ್ದೇನೆ ಅಂತ ಹೇಳಿದ್ದಾಳೆ. ಪರವಾಗಿಲ್ಲ ಹೇಳಲಿ. ಹೈದರಾಬಾದ್ಗೆ ಹೋಗುವಾಗ ನನ್ನ ಬಳಿ 2 ಲಕ್ಷ ಕೇಳಿದ್ಲು. ಅದನ್ನು ಕೊಟ್ವಿ. ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಿದ್ದೇನೆ. ನಮ್ಮ ತಂದೆ ಹೆಸರನ್ನ ಬಳಸಿಕೊಂಡು ಬದುಕ್ತಿರೋದು ಅವರು ಅಂತ ನಾಸಿರ್ ಹರಿಹಾಯ್ದಿದ್ದಾರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ವಿನೂತನವಾಗಿ ಪ್ರೇಮಿಗಳ ದಿನವನ್ನ ಆಚರಿಸಿದ್ರು. ಕಬ್ಬನ್ ಪಾರ್ಕ್ನಲ್ಲಿ ಕತ್ತೆಗಳಿಗೆ ವಾಟಾಳ್ ನಾಗರಾಜ್ ಮದುವೆ ಮಾಡಿಸಿದ್ರು. ಕತ್ತೆಗಳಿಗೆ ನಕಲಿ ಮಾಂಗಲ್ಯ ಧಾರಣೆ ಮಾಡಿ ಅಕ್ಷತೆ ಹಾಕಿ ಶುಭ ಕೋರಿದ್ರು. ಪ್ರೇಮಿಗಳ ದಿನದಂದೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ, ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಹೆಗ್ಡೆಯ ಕಲ್ಯಾಣ ಮಹೋತ್ಸವ ನೆರವೇರಿದೆ. ಬೆಂಗಳೂರಿನ ವೈಟ್ಫೀಲ್ಡ್ನ ಹೋಟೆಲ್ನಲ್ಲಿ ಕನಕಪುರ ಯುವರಾಣಿ ಜೊತೆ ಕಾಫಿ ಡೇ ಯುವರಾಜನ ಮದುವೆ ನಡೆದಿದೆ. ಮದುವೆಯಲ್ಲಿ ಬಿಎಸ್ವೈ, ಸಿದ್ದರಾಮಯ್ಯ, ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿ ನೂತನ ವಧುವರರಿಗೆ ಶುಭ ಕೋರಿದರು. ವ್ಯಾಲೆಂಟೈನ್ಸ್ ಡೇ ದಿನದಂದೇ ಸ್ಯಾಂಡಲ್ವುಡ್ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ಡಾರ್ಲಿಂಗ್ ಕೃಷ್ಣ, ಮಿಲನಾ ನಾಗರಾಜ್ ಹಸೆಮಣೆ ಏರಿದ್ರು. ಕುಟುಂಬ ಸದಸ್ಯರು, ಆಪ್ತರು, ಸ್ಯಾಂಡಲ್ವುಡ್ನ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಮದುವೆ ನೆರವೇರಿದೆ. ಈಜುಕೊಳದ ಮಧ್ಯೆ ಕಲರ್ಫುಲ್ ವೇದಿಕೆಯಲ್ಲಿ ನವಜೋಡಿ ಸಪ್ತಪದಿ ತುಳಿದಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆರತಕ್ಷತೆ ಆರಂಭವಾಗಲಿದೆ. ಬಿಎಸ್ವೈ ಜೈಲಿಗೆ ಹೋಗಿದ್ದ ಬಗ್ಗೆ ಕಾಶಪ್ಪನವರ ಸಿಡಿಸಿದ ಬಾಂಬ್ ಏನು? ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಸಾಹುಕಾರ್ ಶಕ್ತಿ ಪ್ರದರ್ಶನ ಹೇಗಿತ್ತು? ದಾವಣಗೆರೆಯಲ್ಲಿ ಸಂತ ಸೇವಾಲಾಲ್ ಜಯಂತಿಯ ಸಂಭ್ರಮ ಹೇಗಿದೆ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ಸಮಸ್ಯೆ ಹೊಸದಲ್ಲ. ಬಹಳ ಜನ ಹಾವು ಚೇಳಿನ ರೀತಿ ಸಮಸ್ಯೆ ಕೊಡ್ತಾರೆ. ಅವರಿಗೆ ಗೊತ್ತಿಲ್ಲ ಬಿಎಸ್ವೈ ಹಾವು ಚೇಳಿನ ಜೊತೆ ಬದುಕಿದ್ದಾರೆ ಅಂತ. ಮೈಸೂರಿನಲ್ಲಿ ಬಿವೈ ವಿಜೇಂದ್ರ ಅಪ್ಪ ಬಿಎಸ್ವೈ ಪರ ಬ್ಯಾಟ್ ಬೀಸಿದ್ದಾರೆ. ಬಿಎಸ್ವೈಗೆ ಎಲ್ಲಿಯವರೆಗೂ ಜನ ಆಶೀರ್ವಾದ ಮಾಡ್ತಾರೋ ಅಲ್ಲಿಯವರೆಗೆ ಯಡಿಯೂರಪ್ಪ ಅವರನ್ನ ಏನೂ ಮಾಡೋಕೆ ಆಗಲ್ಲ ಎಂದಿದ್ದಾರೆ. ರಾಜ್ಯದ ಜನರು ನನ್ನನ್ನ ಬಿಎಸ್ ಯಡಿಯೂರಪ್ಪ ಅವರ ಮಗ ಅಂತಾನೆ ಗುರುತಿಸ್ತಾರೆ. ಅಧಿಕಾರ ಇರಲಿ ಇಲ್ಲದೆ ಇರಲಿ ಬಿಎಸ್ವೈ ಅವರನ್ನ ಜನ ಪ್ರೀತಿಸ್ತಾರೆ ಅಂತ ಅಪ್ಪ ಬಿಎಸ್ವೈ ಅವರನ್ನ ವಿಜೇಂದ್ರ ಹಾಡಿ ಹೋಗಲಿದ್ದಾರೆ. ತುಮಕೂರಿನಲ್ಲಿ ವಿಜಯಾನಂದ ಕಾಶಪ್ಪನವರ ಸಿಎಂ ಪುತ್ರ ಬಿವೈ ವಿಜೇಂದ್ರಗೆ ತಿರುಗೇಟು ಕೊಟ್ಟಿದ್ದಾರೆ. ಸಿಎಂ ಮಗ ಅಂತ ಹೇಗೆ ಬೇಕಾದ್ರೂ ಮಾತನಾಡೋಕೆ ಆಗಲ್ಲ, ನ್ಯಾಯಯುತವಾಗಿ ಬೆಳಿಬೇಕು. ಬಿಎಸ್ ಯಡಿಯೂರಪ್ಪ ಅವರು ಈ ಪುಣ್ಯಾತ್ಮನ ಸಲುವಾಗಿಯೇ ಜೈಲಿಗೆ ಹೋದ್ರು ಅಂತ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಯಾರ ವೈಯಕ್ತಿಕ ವಿಚಾರಕ್ಕೂ ಹೋಗಬಾರದು ಅಂತ ಕಾಶಪ್ಪನವರ್ ಬುದ್ಧಿಮಾತು ಹೇಳಿದ್ದಾರೆ. ಮಂಡ್ಯ ಜೆಡಿಎಸ್ ಪಕ್ಷದ ಭದ್ರಕೋಟೆಯಾಗಿ ಉಳಿದಿಲ್ಲ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಹಾಗೆ ಅನಿಸಲ್ವಾ ಅಂತ ಸಚಿವ ನಾರಾಯಣಗೌಡ ಮೈಸೂರಿನಲ್ಲಿ ಪ್ರಶ್ನಿಸಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಬೆಂಬಲಿತ 700ರಿಂದ 800 ಸದಸ್ಯರು ಗೆದ್ದಿದ್ದಾರೆ. ಇದನ್ನ ನೋಡಿದಾಗ ಜಿಲ್ಲೆಯಲ್ಲಿ ಬಿಜೆಪಿ ಶಕ್ತಿ ಗೊತ್ತಾಗುತ್ತೆ ಅಂತ ತಿಳಿಸಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರನ್ನ ದೂರಲ್ಲ, ನಮ್ಮ ಪಕ್ಷದ ಬಲವರ್ಧನೆಗೆ ಬೇಕಾದ ಕೆಲಸ ಮಾಡುತ್ತಿದ್ದೇವೆ ಅಂತ ಸಚಿವ ನಾರಾಯಣಗೌಡ ಹೇಳಿದ್ದಾರೆ.
ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಶಕ್ತಿ ಪ್ರದರ್ಶಿಸಿದ್ದಾರೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹುಟ್ಟುಹಬ್ಬದ ದಿನವೇ ರಮೇಶ್ ಶಾಕ್ ಕೊಟ್ಟಿದ್ದಾರೆ. ಬೆಳಗಾವಿಯ ಸಿಪಿಎಡ್ ಗ್ರೌಂಡ್ನಲ್ಲಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆದ್ದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನ ಮಾಡಿದ್ದಾರೆ. ಆ ಮೂಲಕ ಗ್ರಾಮೀಣ ಕ್ಷೇತ್ರದಲ್ಲಿ ಹೆಚ್ಚು ಸದಸ್ಯರನ್ನ ಗೆದ್ದಿದ್ದೇವೆ ಎಂದಿದ್ದ ಶಾಸಕಿ ಲಕ್ಷ್ಮಿಗೆ ಸಚಿವ ರಮೇಶ್ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ರಮೇಶ್ ಜಾರಕಿಹೊಳಿ, ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿಲ್ಲ ಅಲ್ಲೆಲ್ಲ ಬಿಜೆಪಿ ಅಧಿಕಾರಕ್ಕೆ ತರುವ ಕೆಲಸ ಮಾಡ್ತೀವಿ ಅಂತ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಗುಡುಗಿದ್ದಾರೆ. ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಜನರು ನನ್ನವರು, ಆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಕರೆತರುವ ಹೊಣೆ ನನ್ನದು ಅಂತ ಪರೋಕ್ಷವಾಗಿ ಲಕ್ಷ್ಮಿ ವಿರುದ್ಧ ರಮೇಶ್ ಗುಡುಗಿದ್ದಾರೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸೊರಗೊಂಡನಕೊಪ್ಪದಲ್ಲಿ ಸಂತ ಸೇವಾಲಾಲ್ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಜಯಂತಿಯಲ್ಲಿ ಸಿಎಂ ಬಿಎಸ್ವೈ ಭಾಗಿಯಾಗಿದ್ದರು. ತಂಡೋಪತಂಡವಾಗಿ ಹರಿದು ಬಂದ ಭಕ್ತಸಾಗರ ಸಾಂಪ್ರದಾಯಿಕ ಉಡುಪಿನಲ್ಲಿ ನೃತ್ಯಿಸಿ ಸಂತ ಸೇವಾಲಾಲ್ಗೆ ಭಕ್ತಿ ಅರ್ಪಿಸಿದರು. ಬಡತನದ ಕಾರಣದಿಂದ ಲಂಬಾಣಿಗಳು ಮತಾಂತರ ಆಗಿದ್ದಾರೆ. ಇದನ್ನ ತಡೆಯೋಕೆ ಸೂಕ್ತ ಕಾನೂನು ಜಾರಿ ಮಾಡಬೇಕು ಅಂತ ಶಾಸಕ ಪಿ ರಾಜೀವ್ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸೊರಗೊಂಡನಕೊಪ್ಪದಲ್ಲಿ ಸಂತ ಸೇವಾಲಾಲ್ ಜಾತ್ರೆ ವೇಳೆ ಮಾತನಾಡಿದ ರಾಜೀವ್, ರಾಜ್ಯದಲ್ಲಿ ತಾಂಡಗಳು ಇನ್ನೂ ಕೂಡ ಅಭಿವೃದ್ಧಿಯಾಗಿಲ್ಲ. ಇಂತಹ ತಾಂಡಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸಬೇಕು ಅಂತ ಶಾಸಕ ರಾಜೀವ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ತೈಲ ಬೆಲೆ ಸೇರಿ ಅಗತ್ಯ ವಸ್ತು ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಕೊಪ್ಪಳದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಬನ್ನಿಕುಟ್ಟಿಯಿಂದ ಅಶೋಕ ವೃತ್ತದವರೆಗೂ ಎತ್ತಿನ ಗಾಡಿಯಲ್ಲಿ ರ್ಯಾಲಿ ನಡೆಸಿ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರ್ಯಾಲಿಯಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್, ಮಾಜಿ ಶಾಸಕ ತಂಗಡಗಿ, ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಹುಬ್ಬಳ್ಳಿಯ ದುರ್ಗದ ಬೈಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ರಮೇಶ್ ಜಾರಕಿಹೊಳಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ತೇಜೋವಧೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವ ರಮೇಶ್ ಜಾರಕಿಹೊಳಿ ಪ್ರತಿಕೃತಿ ದಹಿಸಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಹೊಸ್ತಿಲಲ್ಲಿರೋ ತಮಿಳುನಾಡಿನಲ್ಲಿ ಮೋದಿ ಸಂಚಾರ ಹೇಗಿತ್ತು? ಉತ್ತರಾಖಂಡದಲ್ಲಿ ನಾಪತ್ತೆಯಾದವರ ಸಂಬಂಧಿಕರ ಡಿಎನ್ಎ ಸಂಗ್ರಹ ಮಾಡಿದ್ದು ಯಾಕೆ? ಜಮ್ಮುವಿನಲ್ಲಿ ಪುಲ್ವಾಮಾ ಮಾದರಿಯ ಸಂಚು ವಿಫಲವಾಗಿದ್ದು ಯಾಕೆ? ಇದೆಲ್ಲವನ್ನೂ ನೋಡೋಣ ದೇಶ ವಿದೇಶ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಜೆಟ್ನಲ್ಲಿ ತಮಿಳುನಾಡಿಗೆ ಹೆಚ್ಚು ಅನುದಾನ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಇಂದು ಚೆನ್ನೈನಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೆಯಿತು. ಬಳಿಕ ವನ್ನರ್ಪೇಟೆಯಿಂದ ವಿಮ್ಕೋ ನಗರ ಮಾರ್ಗದ ಮೆಟ್ರೋ ರೈಲಿಗೆ ಮೋದಿ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಸೇನೆಗೆ ಸ್ವದೇಶಿ ನಿರ್ಮಿತ ಅರ್ಜುನ್ ಯುದ್ಧ ಟ್ಯಾಂಕರ್ ಹಸ್ತಾಂತರಿಸಿದರು. ಚೆನ್ನೈನಲ್ಲಿ ಮೆಟ್ರೋ ರೈಲಿಗೆ ಪ್ರಧಾನಮಂತ್ರಿ ಮೋದಿ ಚಾಲನೆ ನೀಡಿದರು. ತಮಿಳುನಾಡು ರೈತರಿಗೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದ ಸಲ್ಲಿಸಿದ್ದಾರೆ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ, ತಮಿಳುನಾಡು ರೈತರು ನೀರಿನ ಸದ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಹೇಳಿದ್ರು. ಅಲ್ಲದೆ ನೀರಿನ ಕುರಿತು ಕವಿಯಿತ್ರಿ ಅವ್ವಯ್ಯಾರ್ ಕವಿತೆ ಹೇಳಿದ್ರು. ಇದೇ ವೇಳೆ ಪುಲ್ವಾಮಾ ದಾಳಿಯ ಬಗ್ಗೆ ಮಾತನಾಡಿದ ಪ್ರಧಾನಿ ಮೋದಿ, ಪುಲ್ವಾಮಾ ದಾಳಿಯನ್ನ ನಾವು ಮರೆಯೋಕೆ ಸಾಧ್ಯ ಇಲ್ಲ, ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ತಿಳಿಸಿದ್ರು. ಉತ್ತರಾಖಂಡದ ಚಮೋಲಿಯಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದು ಇಂದು 11 ಕಾರ್ಮಿಕರ ಮೃತದೇಹ ಪತ್ತೆಯಾಗಿದೆ. ತಪೋವನ್ ಸುರಂಗದಲ್ಲಿ 5, ರೇಣಿ ಗ್ರಾಮದ ಬಳಿ 6 ಕಾರ್ಮಿಕರ ಶವ ಸಿಕ್ಕಿವೆ. ಇಲ್ಲಿವರೆಗೂ 50ಕ್ಕೂ ಹೆಚ್ಚು ಕಾರ್ಮಿಕರ ಶವ ಪತ್ತೆಯಾಗಿದ್ದು 160ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಅಂತ ಉತ್ತರಾಖಂಡ ರಾಜ್ಯ ಸರ್ಕಾರ ಮಾಹಿತಿ ನೀಡಿದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಹಿಮಕುಸಿತ ಪ್ರಕರಣ ಸಂಬಂಧ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ನಿಂದ ಶೋಧ ಕಾರ್ಯ ಮುಂದುವರೆದಿದೆ. ಈವರೆಗೂ 50ಕ್ಕೂ ಹೆಚ್ಚು ಕಾರ್ಮಿಕರ ಮೃತದೇಹ ಪತ್ತೆಯಾಗಿದೆ. ಆದರೆ ಇನ್ನೂ 160ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಜೋಶಿಮಠ ಪೊಲೀಸ್ ಠಾಣೆಯಲ್ಲಿ 29 ನಾಪತ್ತೆ ಪ್ರಕರಣ ದಾಖಲಾಗಿದ್ದು ಮೃತರ ಗುರುತು ಪತ್ತೆಗೆ 55 ಕುಟುಂಬಗಳ ಎನ್ಡಿಎ ಸಂಗ್ರಹಿಸಲಾಗಿದೆ. ಪುಲ್ವಾಮಾ ದಾಳಿಗೆ 2 ವರ್ಷ ತುಂಬಿದ ಬೆನ್ನಲ್ಲೇ ಪುಲ್ವಾಮಾ ಮಾದರಿಯಲ್ಲೇ ಸ್ಫೋಟಕ್ಕೆ ಸಂಚು ರೂಪಿಸಿದ ಶಂಕೆ ವ್ಯಕ್ತವಾಗಿದೆ. ಜಮ್ಮು ಬಸ್ ನಿಲ್ದಾಣದಲ್ಲಿ ಸೇನಾ ಅಧಿಕಾರಿಗಳು 7 ಕೆಜಿ ಸ್ಫೋಟಕ ವಶಕ್ಕೆ ಪಡೆದಿದ್ದಾರೆ. ಈ ಮೂಲಕ ಸಂಭವಿಸಬೇಕಾಗಿದ್ದ ಭಾರೀ ಅನಾಹುತವೊಂದು ತಪ್ಪಿದೆ.
ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಪುಲ್ವಾಮಾ ಉಗ್ರರ ದಾಳಿ ನಡೆದು ಇಂದಿಗೆ 2 ವರ್ಷವಾಗಿದೆ. ಹೀಗಾಗಿ ವೀರ ಯೋಧರ ಬಲಿದಾನ ನೆನೆದು ಭಾರತೀಯ ಸೇನೆ ಪ್ರಾರ್ಥನೆ ಸಲ್ಲಿಸಿದೆ. 2019 ಫೆಬ್ರವರಿ 14ರಂದು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭದ್ರತಾ ಸಿಬ್ಬಂದಿಯನ್ನ ಸಾಗಿಸುವ ವಾಹನದ ಮೇಲೆ ಪುಲ್ವಾಮಾದ ಅವಾಂತಿಪೋರಾ ಬಳಿ ಐಇಡಿ ತುಂಬಿದ ಆತ್ಮಹತ್ಯಾ ಬಾಂಬರ್ ದಾಳಿ ನಡೆಸಲಾಗಿತ್ತು. ಈ ದಾಳಿಯಲ್ಲಿ ಮಂಡ್ಯದ ಯೋಧ ಗುರು ಸೇರಿದಂತೆ ಸಿಆರ್ಪಿಎಫ್ನ 40 ಯೋಧರು ಹುತಾತ್ಮರಾಗಿದ್ದರು. ರೈತರ ಹೋರಾಟ ವಿಚಾರವಾಗಿ ಟ್ವಿಟರ್ ಟೂಲ್ ಕಿಟ್ ವಿವಾದ ಸಂಬಂಧ ದೆಹಲಿ ಪೊಲೀಸರು ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಹೋರಾಟಗಾರ್ತಿ ದಿಶಾ ರವಿಯನ್ನ ಬಂಧಿಸಿದ್ದಾರೆ. ಎಫ್ಎಫ್ಎಫ್ ಸ್ಥಾಪಕರಲ್ಲಿ ಒಬ್ಬರಾದ ದಿಶಾ ರವಿ ವಿರುದ್ಧ ರೈತರ ಪ್ರತಿಭಟನೆ ವೇಳೆ ಹಿಂಸಾಚಾರದ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಪ್ರಚೋದನೆ ನೀಡಿದ ಆರೋಪ ಇದೆ. ಹೀಗಾಗಿ ದೆಹಲಿ ಸೈಬರ್ ಕ್ರೈಂ ಪೊಲೀಸರು ದಿಶಾ ರವಿ ವಿರುದ್ಧ ದೇಶದ್ರೋಹ, ಅಪರಾಧ, ಒಳಸಂಚು ಸೇರಿದಂತೆ ಹಲವು ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಿಸಿದ್ರು. ಕಚೇರಿಗಳಿಗೆ ಕೇಂದ್ರ ಆರೋಗ್ಯ ಇಲಾಖೆ ಸಾಮಾನ್ಯ ಮತ್ತು ನಿರ್ದಿಷ್ಟ ಗೈಡ್ಲೈನ್ಸ್ ಪ್ರಕಟಿಸಿದೆ. ವ್ಯಕ್ತಿಯಿಂದ ವ್ಯಕ್ತಿಗೆ 6 ಅಡಿ ಅಂತರ ಕಾಯ್ದುಕೊಳ್ಳಬೇಕು. ಕಚೇರಿಯಲ್ಲಿ ಕೆಲಸದ ಎಲ್ಲ ಅವಧಿಯಲ್ಲಿ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಸ್ಯಾನಿಟೈಸರ್ ಅಥವಾ ಸೋಪ್ನಿಂದ ಕೈ ತೊಳೆದುಕೊಳ್ಳಬೇಕು. ಬಳಸಿದ ಟಿಶ್ಯೂಗಳನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು ಅಂತ ತಿಳಿಸಿದೆ. ಅಲ್ಲದೆ ಕಂಟೈನ್ಮೆಂಟ್ ಝೋನ್ನಲ್ಲಿರುವವರು ಕಚೇರಿಗೆ ಬರುವಂತಿಲ್ಲ ಅಂತ ಹೇಳಿದ್ದು ದಿನಕ್ಕೆ 2 ಬಾರಿ ಕಚೇರಿಗೆ ಸ್ಯಾನಿಟೈಸ್ ಮಾಡಬೇಕು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡಬೇಕು ಅಂತ ಗೈಡ್ಲೈನ್ಸ್ ಪ್ರಕಟಿಸಿದೆ.